ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸಾಮ್ ಹೆಂಗ್ ಮಾಡ್ದವಿ? ಚೆನ್ನಾಗೇ ಮಾಡಿದ್ದೀನಿ ಕಣ. ಈ ಸಲ ಅನ್ಕೊಂಡಿದ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಬರುತ್ತೆ. ನಾನು ಅಷ್ಟೇ. ನಾನು ಓದಿದ್ ನೋಡಿದ್ರೆ ಈ ಸರಿ ಪಕ್ಕ ಡುಮ್ಕಿನೇ ಅನ್ಕೊಂಡಿದ್ದೆ. ಸದ್ಯ ಹೆಂಗೋ ಪಾಸ್ ಆಯ್ತೀವನಿ. ನನಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದ್ರೂ ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ನಲ್ಲ, ನನ್ಗೆ ಅಷ್ಟೇ ಖುಷಿ. ನಂಗೆ ಅದಕ್ಕಿಂತ ಹೆಚ್ಚಾಗಿ ನೀನ್ ಸಚಿನ್ ತವ ಮತ್ತೆ ಮಾತಾಡ್ದಲ್ಲ, ಸಾನೆ ಖುಷಿ ಆಯ್ತು ಕಣವಿ. ಅವನು ತಮಗೋಸ್ಕರ ಬೆಂಗಳೂರಿವರೆಗೂ ಬಂದಲ್ಲ, ನಾನು ಅದಕ್ಕೆ ಅವನ ಮಾತಾಡ್ಸಿದ್ದು. ನೀನ್ ಅದಕ್ಕೆ ಏನೇನೋ ಅರ್ಥ ಮಾಡ್ಕೋಬೇಡ. ನಾನೇನ್ ತೆಪ್ ತಿಳ್ಕೊಂಡಿಲ್ಲ ಕಣವಿ. ಹೆಂಗೋ ನೀವಿಬ್ರು ಒಂದಾದ್ರಲ್ಲ, ಸಾನೆ ಖುಷಿ ಆಯ್ತು. ಏನ್ ಪುರ್ಸಿ, ಒಂದ್ ಮಾತು ಹೇಳ್ದಂಗ್ ಹೋಗ್ತಾ ಇದ್ಯಾ? ಓ ಶಿವಾನಿ, ನೀನು ಇಲ್ಲೇ ಇದ್ಯಾ? ನಾನು ಆಗ್ಲೇ ಮನೆಗೆ ಹೊಂಟೋದೆ ಅನ್ಕಂಡೆ. ಏನ್ ಮಾಡೋದು, ನೀನ್ ನನ್ನ ಬಾಯ್ ಫ್ರೆಂಡ್ ಆದ್ರೂ ಯಾವಾಗ್ಲೂ ನಿಮ್ಮ ಅಕ್ಕ ಸುಮುನ್ ಜೊತೆನೇ ಇರ್ತಿಯಲ್ಲ. ಅದಕ್ಕೆ ನಿನಗೆ ನನ್ನ ಬಗ್ಗೆ ಏನು ಗೊತ್ತಾಗಲ್ಲ. ಹಂಗೇನಿಲ್ಲ ಶಿವಾನಿ. ಕುರ್ಸಿ, ನಾನು ಹೋಗಿರ್ತೀನಿ, ನೀನ್ ಮಾತಾಡ್ಕೊಂಡ್ ಬಾ. ನಿಂತ್ಕೋ ಸುಮಾ, ಯಾಕಿಷ್ಟು ಅರ್ಜೆಂಟು? ಇಲ್ಲ, ನಾನು ಹೋಗ್ಬೇಕು. ಯಾಕೆ? ಎಕ್ಸಾಮಲ್ಲಿ ಚೆನ್ನಾಗಿ ಬರ್ದಿಲ್ಲ ಅಂತ ಅಪ್ಸೆಟ್ ಆಗಿದ್ಯಾ? ಅವಳಕ್ಕೆ ಅಪ್ಸೆಟ್ ಆಯ್ತಾಳೆ. ಸುಮಾ ಎಕ್ಸಾಮ್ ಸಖತ್ತಾಗೆ ಮಾಡೋಳೆ. ಹೌದಾ? ನಿಜವಾಗ್ಲೂ ನೀನ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಬರ್ದ? ಯಾಕೆ ಡೌಟಾ? ಹಂಗೇನಿಲ್ಲ, ನಿಮ್ಮ ಮನೇಲಿ ಒಂದಾದ್ಮೇಲೆ ಒಂದು ಅಂತ 1000 ಪ್ರಾಬ್ಲಮ್ ಇತ್ತಲ್ಲ, ಆ ಗಲಾಟೆಲಿ ನೀನ್ ಎಕ್ಸಾಮಿಗೆ ಬರಲ್ವೇನೋ ಅನ್ಕೊಂಡಿದ್ದೆ. ಅಂದ್ಕೊಳ್ಳೋರು ಆಡ್ಕೊಳ್ಳೋರು ಬಾಯಿ ಮೇಲೆ ಬೆರಳಿಟ್ಕೊಳ್ಳಿ ಅಂತಾನೆ ನಾನು ಈ ಸಲ ತುಂಬಾ ಚೆನ್ನಾಗೇ ಬರ್ದಿದ್ದೀನಿ ಎಕ್ಸಾಮ್. ಪರವಾಗಿಲ್ಲ ಸುಮಾ, ನಿಮ್ಮ ಮನೇಲಿ 108 ಪ್ರಾಬ್ಲಮ್ ಇದ್ರು, ಸಚಿನ್ ಜೊತೆ ಲವ್ ಬ್ರೇಕಪ್ ಆಗಿದ್ರು, ಇಷ್ಟು ದೂರ ಬಂದು ಎಕ್ಸಾಮ್ ಬರ್ದಿದ್ಯಲ್ಲ, ನಿನ್ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಯ್ಯೋ ಶಿವಾನಿ, ಸುಮಾ ಸಚಿನ್ ಇಬ್ರು ಒಂದಾಗವ್ರೆ. ಇವಾಗ ತಾನೇ ಸುಮಾ ಮಾತಾಡ್ಸ್ಕೊ ಬಂದ್ಲು. ವಾಟ್? ಏಯ್ ಪುರ್ಸಿ, ನೀನ್ ಬರ್ತೀಯಾ? ನಾನು ಹೋಗ್ಲಾ? ಸರಿ ಶಿವಾನಿ, ನಾವು ಬರ್ತೀವಿ. ನಾನು ಆಮ್ಯಾಕ್ ನಿಮ್ಗೆ ಫೋನ್ ಮಾಡ್ತೀನಿ. ಸಚಿನ್ ಜೊತೆ ಮತ್ತೆ ಲವ್ ಸ್ಟಾರ್ಟ್ ಮಾಡಿದ್ಯಾ? ನಿನ್ನ ಸಚಿನ್ ಮಧ್ಯೆ ಇರೋ ಲವ್ನ ಹೇಗ್ ಬ್ರೇಕ್ ಮಾಡ್ಬೇಕು ಅಂತ ಈ ಶಿವಾನಿಗೆ ಗೊತ್ತು ಕಣೆ. ಹಲೋ ಅಂಕಲ್, ಸುಮಾ ಮತ್ತೆ ಸಚಿನ್ ಮತ್ತೆ ಇಬ್ರು ಒಂದಾಗಿದ್ದಾರೆ. ನಿಮ್ಮ ಮಗ ಕೈ ತಪ್ಪೋಗೋದಂತೂ ಗ್ಯಾರಂಟಿ. ಇದು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಹೇಳೋದ್ರಲ್ಲ ಇವನು ಇವಾಗ. ನನಗೂ ನಿಂಗೂ ಮದುವೆ ಆಗಿ 25 ವರ್ಷ ಆಯ್ತು. ನಿನ್ನ ಮದುವೆ ಆದಮೇಲೆ ಈ 25 ವರ್ಷದಾಗೆ ನಿನ್ಗೆ ಒಂದಿನೂ ನೆಮ್ಮದಿ ಕೊಡಲಿಲ್ಲ. ಅದೆಲ್ಲ ಆಗಿದ್ದಾಯ್ತಲ್ಲ, ಈಗ ಯಾಕ ಮಾತು ಬಿಡು. ಇಲ್ಲ ಪುಟ್ಟಮ್ಮೆ, ನಾನು ಮಾಡಿರೋ ದ್ರೋಹ ನನ್ನ ಮನಸ್ಸನ್ನ ಚುಚ್ತೈತೆ. ಇನ್ನೂ ಚುಚ್ದಂಗಿರ್ತದ. ಹೆಣ್ಮಕ್ಳಿಗೆ ಮೋಸ ಮಾಡಿದ್ರೆ ಹಿಂಗೆ ಜೀವನ ಪೂರ ಚುಚ್ತಾನೇ ಇರ್ತದೆ. ಕಳೆದೋದ ದಿನಗಳು ನೆನಪು ಮಾಡ್ಕೊಂಡು ಹಿಂಗೆ ಪಶ್ಚಾತ್ತಾಪ ಪಡಬೇಕೇ ಹೊರ್ತು ಹೋದ ದಿನಗಳೆಲ್ಲ ಮತ್ತೆ ವಾಪಸ್ ಬರೋಕ್ಕಿಲ್ಲ. ವಾಪಸ್ ಬರೋಕ್ಕಿಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ನಾನೊಂದು ದಾರಿ ಹುಡ್ತೀನಿ. ಈ ಕಲ್ಯಾಣೋತ್ಸವದಾಗೆ ನಾನು ನೀನು ಇನ್ನೊಂದು ಕಿತ ಮದುವೆ ಮಾಡ್ಕೊಳ್ಳೋದು. ಮತ್ತೆ ಮಾಂಗಲ್ಯ ಕಟ್ಸ್ಕೊಳ್ಳೋದ? ತಲೆಗಿಲೆ ಕೆಟ್ಟತ ನಿನಗೆ? ನಾನು ಚೆಂದಾಗಿ ಯೋಚನೆ ಮಾಡಿನೇ ಒಂದು ತೀರ್ಮಾನಕ್ಕೆ ಬಂದೀನಿ. ನಾನು ಮಾಡಿರೋ ಪಾಪ ಪರಿಹಾರ ಆಗಬೇಕು ಅಂದರೆ ನಾನು ನಿಂಗೆ ಮತ್ತೊಮ್ಮೆ ತಾಳಿ ಕಟ್ಟಬೇಕು, ನಿನ್ನನ್ನು ಇನ್ನು ಮುಂದೆ ಸಂದಾಕ್ ನೋಡ್ಕೋಬೇಕು ಅಂತ. ಸಂದಾಕ್ ನೋಡ್ಕೊಳ್ಳೋ ಟೈಮ್ನಾಗ ಏನು ನೋಡ್ಕೊಳ್ಳಿಲ್ಲ, ಈಗ ಸಂದಾಕ್ ನೋಡ್ಕೊಳ್ಳೋದ? ಅದು ಪುಟ್ಟಮ್ಮೆ, ನನ್ನ ಸಮಾಧಾನಕ್ಕೋಸ್ಕರನಾದರೂ ಒಂದು ಪುಟ್ಟಮ್ಮೆ. ಸುಮ್ಕೆ ಕ್ಯಾಮೆ ನೋಡ್ಕೊಂಡು ಹೋಗ್ರು. ಅಲ್ಲ ಪುಟ್ಟಮ್ಮೆ,
ಏನವ ನೀನು ನೋಡ್ಕೊಂಡು ನೋಡ್ಬೇಕು ತಾನೆ, ನೋಡಿ ರಕ್ತ ಬರ್ತೈತೆ. ನೋಡ್ದೆ ಮಗ, ನನಗೆ ನೋವು ಅಂದೇಟ್ಗೆ ನೀನು ಅದು ಹೆಂಗೆ ಓಡ್ ಬಂದೆ, ಹಂಗೆ ನಿನಗೆ ನೋವಾದಾಗ ಯಾರು ಬರ್ತಾರೆ ಮಗ? ನೀನ್ ಇದೆಯಲ್ಲ, ನಾನು ಸತ್ಮ್ಯಾಕೆ ಈಗ ನೋಡು, ನನಗೆ ಅಂತ ನಿಮ್ಮ ಅಪ್ಪಯ್ಯ ಅವ್ರೆ, ನೀನಿದೆಯಾ, ನಂದೇ ಅದು ಸಂಸಾರ ಐತೆ. ಜೀವನ ಅಂದ್ರೆ ಪರಿಪೂರ್ಣತೆ ಇರ್ಬೇಕಲ್ವೇ ಮಗ? ಸಂಸಾರ ಇದ್ರೆ ಪರಿಪೂರ್ಣತೆ ಅಂತ ಯಾರವ ಹೇಳಿತು? ನೋಡ್ಕಂಟಿ, ನಿನ್ಗಿನ್ನು ವಯಸ್ಸು ಚಿಕ್ಕದು, ತಿಳುವಳಿಕೆ ಸಾಲದು, ಸುಮ್ಕೆ ನನ್ನ ಮಾತು ಕೇಳು. ನೋಡ್ ಮಗ, ನಿನಗೆ ನೋವಾದಾಗ ಸಮಾಧಾನ ಮಾಡಕ್ಕೆ, ನಿನ್ ಕಷ್ಟ ಸುಖ ಹಂಚ್ಕೊಳಕ್ಕೆ, ನಿನಗೆ ಮುಳ್ಳು ಚುಚ್ಚಿದಾಗ ಅದನ್ನ ತೆಗಿಯಕ್ಕೆ ಹಿಂದೆ ಅದು ಒಂದ್ ಜೀವ ಇರ್ಬೇಕು ಕಲ. ಸತ್ತಿರೋ ದೇಹಕ್ಕೆ ಮುಳ್ಳಲ್ಲವ, ಚಾಕು ಇರಿದ್ರು ಏನು ಆಗಕ್ಕಿಲ್ಲ. ಏಯ್, ಹಾಗೆ ಆಗ್ತೀನಿ ನೋಡ್ ಬಾಯ್ದಕ್ಕೆ ಬಿಡ್ತು ಅನು. ಬಿಡ್ತು ಅಂದ್ರು ಅನ್ಲಿಲ್ಲ ಅಂದ್ರು ಅದೇ ಸತ್ಯ ಕಣವ. ಯಾವಾಗ ನಮ್ಮವ್ರನ್ನ ಕಳ್ಕೊಂಡೋ ಅವತ್ತೇ ಸತ್ತೋದೆ. ಈಗ ಬರೀ ಉಸಿರಾಡ್ತಿರೋ ದೇಹ ಆಟೆ. ನೀನು ಹಿಂಗೆಲ್ಲ ಮಾತಾಡ್ಬೇಡ ಮಗ. ನೀನು ಈ ಮಾತು ಕೇಳಕ್ಕೆ ಅಂತಲೇ ನಾನು ನಿನ್ನ ಸಾಕಿ ಬೆಳೆಸಿದ್ದು. ನೀನು ಈ ಮಾತು ನನ್ನ ಸೊಸೆ ಸ್ನೇಹಂಗೂ ಒಪ್ಪಿಗೆ ಆಗಕ್ಕಿಲ್ಲ ಬಿಡು. ಅವ್ರಿದ್ದಿದ್ರೆ ನಾನು ಈ ಮಾತು ಹೇಳ್ತಾನೆ ಇದ್ದೀನವ. ನನಗೆ ನಿನ್ನ ಮನಸ್ಸಿನ ಭಾವನೆಗಳು ಅರ್ಥ ಆಯ್ತೈತೆ ಕಂಡ್ರಿ. ಆದ್ರೆ ನೋಡಿಲಿ, ನೀನು ಎತ್ತವಳಾಗಿ ನಿನ್ನ ಬದುಕಿನ ಕಟ್ಟೋದು ನನ್ನ ಕರ್ತವ್ಯ ಅಲ್ವೇ? ಸ್ನೇಹ ನೆನ್ಪನಾಗಿ ನಿನ್ನ ಜೀವನ ಕಳ್ದೋಗ್ಬಾರ್ದು. ಇನ್ನು ಬಾಳಿ ಬದುಕಬೇಕು ಮಗ. ನನ್ನ ಮನ್ಸಿನಾಗೆ ಅವ್ರು ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲವ. ಅವ್ರನ್ನ ಮರೆತು ನನ್ನ ಕೈಲಿ ಬದುಕಕ್ಕೆ ಆಗಿಲ್ಲವ. ಸ್ನೇಹನ ಮರಿ ಅಂತ ನಾನು ನಿಂಗೆ ಹೇಳ್ತಿಲ್ಲ ಮಗ. ಅವಳು ಮರಿಯೋ ಅಂತ ಜೀವನೂ ಅಲ್ಲ. ಅವಳ ನೆನ್ಪನಾಗೆ ಹೊಸ ಬದುಕು ಕಟ್ಕೊ. ಸಮಯನೇ ಎಲ್ಲನೂ ಸರಿ ಮಾಡ್ತೈತೆ. ಹಂಗೆ ಮಾಡಿದ್ರೆ ಇನ್ನೊಂದು ಜೀವಕ್ಕೆ ಮೋಸ ಮಾಡ್ದಂಗವ. ನಾನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಕ್ಕಿಲ್ಲ. ಆಟ ಹಿಡಿದ್ರೆ ಬದುಕು ಬೆಂಡ್ ಆಯ್ತದೆ ಮಗ. ಈ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ. ಅವ ಪ್ರಪಂಚದಾಗೆ ನನ್ನ ಸಂದಾಗ ಅರ್ಥ ಮಾಡ್ಕೊಂಡಿರೋದು ನೀನೇ ಅಂತ ಅನ್ಕೊಂಡಿವ್ನಿ. ಆ ನಂಬಿಕೆಗೆ ಪೆಟ್ಕೊಡ್ಬೇಡವ. ನಾನು ನಮ್ಮವ್ರ ಜಾಗದಾಗೆ ಇನ್ನೊಬ್ಬರನ್ನ ಊಹಿಸ್ಕೊಳಕ್ಕೂ ಹಾಕಿಲ್ಲ. ಊಹಿಸ್ಕೊಳ್ಳೋದಿರ್ಲಿ, ಅದ್ರ ಬಗ್ಗೆ ಮಾತಾಡಿದ್ರು ನನ್ನ ಮನ್ಸಿಗೆ ಗಾಸಿ ಆಗೋಗ್ತಿದೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಡವ. ನಿನ್ ಕಾಲ್ ಮುಗ್ತೀನಿ. ಗಂಟಿ ಬಿಡು ಮಗ. ಸರಿ ನಡಿ, ಮನೆಗೆ ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.